Right guys, so in this video we'll be discussing about LLP, that is nothing but limited liability partnership. So basically half of the chapter is ಅಂತ ಹೇಳಿದೆ ಕರೆಕ್ಟಾಗಿ ಇದು ಕವರೇಜ್ ಆಗಿದೆ, ಬಟ್ ರಿಮೈನಿಂಗ್ ಹಾಫ್ ಆಫ್ ದ ಚಾಪ್ಟರ್ ಸ್ವಲ್ಪ ಲೆಂತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ಹೆನ್ಸ್ ಫಾರ್ ಫಸ್ಟ್ ಹಾಫ್ ಆಫ್ ದ ಚಾಪ್ಟರ್ ನಾನು ಇದರಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಇನ್ನು ರಿಮೈನಿಂಗ್ ಹಾಫ್ ಆಫ್ ದ ಚಾಪ್ಟರ್ಗೆ ಐ ವಿಲ್ ಬಿ ಟೇಕಿಂಗ್ ಎನ್ ಡಾಕ್ಯುಮೆಂಟ್, ಮೈಕ್ರೋಸಾಫ್ಟ್ ಡಾಕ್ಯುಮೆಂಟ್. ಸೊ ಅದರಲ್ಲಿರೋ ಕಾಂಪೊನೆಂಟ್ ಪ್ರಕಾರ ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಇಟ್ ವಿಲ್ ಬಿ ಇನ್ ಪ್ರಿಸೈಸ್ ಮ್ಯಾನರ್, ರೈಟ್. ಸೊ ಈ ಸೆಷನಲ್ಲಿ ನಾವು ನಮಗೆ ಫಸ್ಟ್ ಹಾಫ್ ಆಫ್ ದ ಕಾಂಪೊನೆಂಟಲ್ಲಿ ಫಸ್ಟ್ ವಿ ಶಲ್ ಡಿಸ್ಕಸ್ ವಾಟ್ ಎಕ್ಸಾಕ್ಟ್ಲಿ ಡು ಮೀನ್ ಬೈ LLP. ಓಕೆ, ಸೊ LLP ಇಸ್ ನಥಿಂಗ್ ಬಟ್, ಸೊ ಮೀನಿಂಗ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಯಾವ ಆ್ಯಕ್ಟಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಸೊ ವಿ ನೀಡ್ ಟು ಕಮ್ ಇನ್ ಟು ಪಿಕ್ಚರ್ ಆ್ಯಂಡ್ ಯಾವ ಸ್ಕೆಡ್ಯೂಲ್ಸ್ ಇದೆ, ಎಲ್ಲಿಗೆ ಅಪ್ಲಿಕೇಬಲ್ ಆಗುತ್ತೆ ಅದೆಲ್ಲ ಒಂದ್ಸಲಿ ನೋಡೋಣ. ಓಕೆ, ರೈಟ್. ಸೊ ಹಿಯರ್, so Ministry of Law of Justice on 9th January 2007 notified the Limited Liability Partnership Act 2008. So basically this act first one ಅಲ್ಲ, ಸೆಕೆಂಡ್ ಒನ್ ತೊಗೊಂಬಿಡಿ ಸಾಕು. ಓಕೆ, ಸೊ ಪಾರ್ಲಿಮೆಂಟಲ್ಲಿ ಈ ಬಿಲ್ ಪಾಸ್ ಆಗಿರೋದು 12th December 2008 ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಅಸೆಂಟೆಡ್ ಬೈ ದ ಪ್ರೆಸಿಡೆಂಟ್ ಆಸ್ ಆನ್ 7th January 2009. ಓಕೆ, ಸೊ ಆ 2 ಡೇಸನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ಬಿಲ್ ಪಾಸ್ ಆಗಿರೋದು 12th December 2008 ಆ್ಯಂಡ್ ದ ಪ್ರೆಸಿಡೆಂಟ್ ಬಿಲ್ ಪಾಸ್ ಮಾಡಿರೋದು ಆ್ಯಸ್ ಆನ್ 7th January 2009. ಸೊ ಆ್ಯಕ್ಟ್ ಬಂದು ಇಟ್ ವಿಲ್ ಬಿ ಆನ್ 2008, ರೈಟ್. ಸೊ ಅಪ್ಲಿಕೇಬಿಲಿಟಿ ಬಂದು ಇಟ್ ಈಸ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ, ಎಂಟೈರ್ ಇಂಡಿಯಾ ಎಲ್ಲ ಕಡೆನೂ ಅಪ್ಲಿಕೇಬಲ್ ಆಗುತ್ತೆ, ರೈಟ್. ಸೊ ಬೇಸಿಕಲಿ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಹೇಳಿದ್ರೆ, ಹಿಯರ್ ಇಟ್ ಹ್ಯಾಸ್ ಟೋಟಲಿ 81 ಸೆಕ್ಷನ್ ಆ್ಯಂಡ್ 4 ಸ್ಕೆಡ್ಯೂಲ್ಸ್. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ದ ಸೆಕ್ಷನ್ಸ್, ಬಟ್ ಸ್ಕೆಡ್ಯೂಲ್ಸ್ ಅಂತ ಹೇಳಿದ್ರೆ ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಮತ್ತು ಆ ಪಾರ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ. ಬಟ್ ಬೇಸಿಕಲಿ ಆ 4 ಪಾರ್ಟನ್ನು ನೀವು ಇಲ್ಲೇನು ಓದಲ್ಲ, ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಸೊ ಜಸ್ಟ್ ನೀವು ಏನು ಆ್ಯಕ್ಚುಲಾಗಿ ಕೆಲವೊಂದು ಬ್ರೀಫಾಗಿ ಇದರಲ್ಲಿರುವಂಥ ಕಂಟೆಂಟನ್ನು ಸ್ಟಡಿ ಮಾಡ್ತೀರಾ. ಸೊ ಇದರಲ್ಲಿ ಟೋಟಲ್ 81 ಸೆಕ್ಷನ್ಸ್ ಮತ್ತು 4 ಸ್ಕೆಡ್ಯೂಲ್ಸ್ ಇದೆ. ಹಾಗಿದ್ರೆ ಆ 4 ಸ್ಕೆಡ್ಯೂಲ್ ಏನೇನು ಹೇಳುತ್ತೆ. ಸ್ಕೆಡ್ಯೂಲ್ ನಂಬರ್ 1, ಇಟ್ ಸ್ಪೀಕ್ಸ್ ಅಬೌಟ್ ಮ್ಯೂಚುವಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್ ಇನ್ ಅನ್ ಲ್ಯಾಬಿಲಿಟಿ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಶಿಪ್. ಓಕೆ, ಸೊ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ, ಓಕೆ, ಸೊ ಅವ್ರಿಗೆ ಏನೇನು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಇರುತ್ತೆ. ಓಕೆ, ಸೊ ಪಾರ್ಟ್ನರ್ಶಿಪ್ಪಲ್ಲಾದರೆ ನಿಮಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಹೌದಾ, ಇಂಪ್ಲಾಯ್ಡ್ ರೈಟ್ಸ್ ಯಾವುದು ಮತ್ತು ಬಿಯಾಂಡ್ ದ ಇಂಪ್ಲಾಯ್ಡ್ ರೈಟ್ಸ್ ಯಾವುದು ಅಂತ. ಸೊ ಇಲ್ಲಿ ನಿಮಗೆ ಸ್ಕೆಡ್ಯೂಲ್ 1 ಎಕ್ಸ್ಪ್ಲನೇಷನ್ ಕೊಡುತ್ತೆ. ಆ್ಯಂಡ್ ಸ್ಕೆಡ್ಯೂಲ್ಸ್ 2 ಸ್ಪೀಕ್ಸ್ ಅಬೌಟ್ ನೀವು ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದ್ದರೆ ಅದನ್ನು LLP ಆಗಿ ಯಾವ ಥರ ಕನ್ವರ್ಟ್ ಮಾಡ್ಬೋದು, ದೇ ವಿಲ್ ಸ್ಪೆಸಿಫೈ ದಟ್. ಆ್ಯಂಡ್ ಥರ್ಡ್ ಸ್ಕೆಡ್ಯೂಲಲ್ಲಿ ದೇ ವಿಲ್ ಸ್ಪೆಸಿಫೈ ಪ್ರೈವೇಟ್ ಕಂಪ್ನಿನ LLP ಆಗಿ ಯಾವ ಥರ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಸ್ಕೆಡ್ಯೂಲಲ್ಲಿ ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪ್ನಿನ ಹೌ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು LLP. ಓಕೆ, ಸೊ ವೆರಿ ಸಿಂಪಲ್ 4 ಸ್ಕೆಡ್ಯೂಲು, ತುಂಬ ಈಸಿಯಾಗಿ ನೀವು ಜ್ಞಾಪಕ ಇಟ್ಕೋಬೋದು. ಮೊದಲನೇದು ಇಟ್ ವಿಲ್ ಸ್ಪೀಕ್ ಅಬೌಟ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್ ಇನ್ ಅನ್ LLP. ಸೆಕೆಂಡ್ ಒನ್, ಒಂದು ಫರ್ಮನ್ನು LLP ಆಗಿ ಯಾವ ಥರ ನೀವು ಕನ್ವರ್ಟ್ ಮಾಡ್ಬೋದು. ನಂಬರ್ 2, ಪ್ರೈವೇಟ್ ಕಂಪ್ನಿನ ಯಾವ ಥರ LLP ಆಗಿ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ನಂಬರ್ 3, ಹೌ ಯು ಕ್ಯಾನ್ ಕನ್ವರ್ಟ್ ಆನ್ ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪ್ನಿ ಇಂಟು LLP. ಸೊ ದೀಸ್ ಆರ್ ದ 4 ಕಾಂಪೊನೆಂಟ್ಸ್. ಓಕೆ, ಸೊ ಹೂ ವಿಲ್ ಟೇಕ್ ಕೇರ್ ಆಫ್ ಆಲ್ ದಿಸ್ ಥಿಂಗ್ಸ್. ಸೊ LLPಯಲ್ಲಿ ರಿಜಿಸ್ಟ್ರೇಷನಿಂದ ಹಿಡಿದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ಯಾರು ನೋಡ್ಕೊತಾರೆ ಅಂತ ಹೇಳಿದ್ರೆ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ದ ಮಿನಿಸ್ಟ್ರಿ ಆಫ್ ದ ಕಾರ್ಪೊರೇಟ್ ಅಫೇರ್ಸ್ ಆ್ಯಂಡ್ ದ ರಿಜಿಸ್ಟರ್ ಆಫ್ ಕಂಪನೀಸ್. ಇಟ್ ಈಸ್ ನಥಿಂಗ್ ಬಟ್ ಕಂಪನಿನ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ, ದ ಸೇಮ್ ಪರ್ಸನ್ಸ್ ವಿಲ್ ಬಿ ಹ್ಯಾಂಡ್ಲಿಂಗ್ ದಿಸ್ ಥಿಂಗ್. ಸೊ ಕಂಪನೀಸ್ ವಿಲ್ ಬಿ ಹ್ಯಾಂಡಲ್ ಬೈ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮತ್ತು ರಿಜಿಸ್ಟರ್ ಆಫ್ ಕಂಪನೀಸ್ ಹ್ಯಾಂಡಲ್ ಮಾಡ್ತಾರೆ. ದ ಸೇಮ್ ಟಾಸ್ಕನ್ನೇ LLP ಅವ್ರಿಗೂ ಯಾವುದೇ ಎಕ್ಸ್ಟ್ರಾ ಟಾಸ್ಕಾಗಿ ಅವ್ರಿಗೆ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ರೈಟ್. ಯಾಕೆ ಅಂತ ಹೇಳಿದ್ರೆ ಕಂಪನಿನೂ ಬಾಡಿ ಕಾರ್ಪೊರೇಟು ಮತ್ತು LLPನೂ ಬಾಡಿ ಕಾರ್ಪೊರೇಟ್ ಅಲ್ವಾ. ಹೆನ್ಸ್ ಬೋತ್ ದ ಆ್ಯಕ್ಟಿವಿಟೀಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ದ ಸಿಂಗಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್, ರೈಟ್. ಸೊ ಇಷ್ಟು ನಿಮಗೆ ಫಸ್ಟ್ ಪೇಜಲ್ಲಿ ಬೇಕಾಗಿರೋ ಕಂಟೆಂಟ್. ಏನೇನು, ನಂಬರ್ 1, LLP ಯಾವಾಗ ಬಿಲ್ ಪಾಸ್ ಆಗಿದೆ ಪಾರ್ಲಿಮೆಂಟಲ್ಲಿ ಮತ್ತು ಅದನ್ನು ಅಸೆಂಟ್ ಮಾಡಿದ್ದು ಪ್ರೆಸಿಡೆಂಟ್ ಯಾವ ಡೇಟಲ್ಲಿ, ಅವರ ಡೇಟ್ ನಾವು ಇಟ್ಕೊಳ್ಳಿ. ಮತ್ತು ಬೇಸಿಕಲಿ ಇಟ್ ಈಸ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ, ಪಾಯಿಂಟ್ ನಂಬರ್ 2. ಮತ್ತು ಥರ್ಡ್ ಪಾಯಿಂಟು ಇದರಲ್ಲಿ 81 ಸೆಕ್ಷನ್ಸ್ ಇದೆ, 81 ಸೆಕ್ಷನ್ಸ್ ಮತ್ತು 4 ಸ್ಕೆಡ್ಯೂಲ್ಸ್ ಇದೆ. ಸೊ ಆ 4 ಸ್ಕೆಡ್ಯೂಲು ಯಾವುದು. ಓಕೆ, ಇಟ್ ಕ್ಯಾನ್ ಬಿ ಈಸಿಲಿ ರಿಮೆಂಬರ್ಡ್, ನಾಟ್ ಎನ್ ಇಶ್ಯೂ. ನೆಕ್ಸ್ಟ್, LLP. ವಾಟ್ ಯು ಮೀನ್ ಬೈ ದ ಟರ್ಮ್ LLP? ಸೊ ಕೆಳಗಡೆ ನಿಮಗೆ ಇಲ್ಲಿ ಡೆಫಿನೇಷನ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 9 ಡೆಫಿನೇಷನ್ಸ್, ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್, ಅದು ನೆಸೆಸಿಟಿ ಇಲ್ಲ. ಸೊ ನೀವು LLP ಅಂದರೆ ಏನು ಮತ್ತು ಅದರಲ್ಲಿರೋವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿಕೊಂಡ್ರೆ ಸಾಕು. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸು ನಿಮಗೆ ತುಂಬ ಈಸಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 90% ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸು ಇಟ್ ವಿಲ್ ಬಿ ಆಫ್ ಕಂಪನಿ ಇಟ್ ಸೆಲ್ಫ್, ಅದರದ್ದೇ ಇರುತ್ತೆ. ಓಕೆ, ರೈಟ್. ಸೊ ಹಾಗಿದ್ದರೆ
What do you mean by the term LLP? So basically, let us take and second paragraph. E definition etolana. Meaning, LLP is a separate legal entity and a business organization in an alternate corporate business form that gives the benefits of limited liability part of a company and flexibility of a partnership. So basically, ಹೇಳಬೇಕು ಅಂತ ಹೇಳಿದ್ರೆ, this LLP is called as an hybrid component of company and firm. ಓಕೆ, ಸೊ ಫರ್ಮಲ್ಲಿರುವಂತಹ ಬೆನಿಫಿಟ್ಸು, ಓಕೆ, ಫ್ಲೆಕ್ಸಿಬಿಲಿಟಿನ ಮತ್ತು ಕಂಪನಿಲಿ ಇರುವಂತಹ ಲಿಮಿಟೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಲಯಬಿಲಿಟಿ, ಇದೆರಡನ್ನ ಕಂಬೈನ್ ಮಾಡಿ ದೇ ಹ್ಯಾವ್ ಇಂಟ್ರಡ್ಯೂಸ್ಡ್ LLP. ದಟ್ ಈಸ್ ವಾಟ್ ದಟ್ ಮೀನಿಂಗ್ ಸೇಸ್. ಓಕೆ, ಯಾಕೆಂತ ಹೇಳಿದ್ರೆ ಫರ್ಮಲ್ಲಿ ನಿಮಗೆ ಲಯಬಿಲಿಟೀಸು ಹ್ಯೂಜ್ ಆಗಿರುತ್ತೆ. ಸೊ ಅಲ್ಲಿ ಪಾರ್ಟ್ನರ್ಸು ದೇ ವಿಲ್ ಬಿ ಫೇಸಿಂಗ್ ಡಿಫಿಕಲ್ಟೀಸ್. ಓಕೆ, ಆ್ಯಂಡ್ ದೇ ವಿಲ್ ಈವನ್ ಬಿ ಫೇಸಿಂಗ್ ವಿತ್ ರೆಸ್ಪೆಕ್ಟ್ ಟು ರೈಸಿಂಗ್ ದ ಕ್ಯಾಪಿಟಲ್. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಕಂಪನಿಗೆ ಬಂದಾಗ ನಿಮಗೆ ಆ್ಯಕ್ಚುಲಾಗಿ ತುಂಬ ರಿಜಿಡಿಟಿ ಇರುತ್ತೆ, ಫ್ಲೆಕ್ಸಿಬಿಲಿಟೀಸ್ ಇರಲ್ಲ. ದಟ್ ಫ್ಲೆಕ್ಸಿಬಿಲಿಟಿ ವಿಲ್ ಬಿ ಪ್ರೆಸೆಂಟ್ ಇನ್ ಕೇಸ್ ಆಫ್ ಫರ್ಮ್. ಸೊ ಆಸ್ ರೀಸನ್ ಆಫ್ ದಟ್ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ದಿಸ್ ಥಿಂಗ್ ಹ್ಯಾಸ್ ಬಿನ್ ಎಮರ್ಜ್ಡ್, ಇಂಟ್ರಡ್ಯೂಸ್ಡ್. ಓಕೆ, ರೈಟ್. ಸೊ ಈ ಕಾಂಪೊನೆಂಟಲ್ಲಿ ಈ ಬಾಕ್ಸಲ್ಲಿ ನಿಮ್ಗೆ ಇಷ್ಟು ಹೇಳಿದ್ದಾರೆ ನೋಡಿ, ಅದನ್ನು ಬೇಕಾದರೆ ನೀವು ಲಿಸ್ಟ್ ಔಟ್ ಮಾಡ್ಬೋದು. ಓಕೆ, ಇಟ್ ಈಸ್ ಅ ನ್ಯೂ ಫಾರ್ಮ್ ಆಫ್ ಲೀಗಲ್ ಬಿಸ್ನೆಸ್ ಎಂಟಿಟಿ ವಿತ್ ಲಿಮಿಟೆಡ್ ಲಯಬಿಲಿಟಿ. ಹೌದಾ, ಪಾರ್ಟ್ನರ್ಶಿಪ್ಪಲ್ಲಿ ಕಂಪ್ನಿಲಿರುವಂಥ ಲಿಮಿಟೆಡ್ ಲಯಬಿಲಿಟಿನ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಆಲ್ಟರ್ನೇಟ್ ಕಾರ್ಪೊರೇಟ್ ಬಿಸ್ನೆಸ್ ವೆಹಿಕಲ್. ಸೊ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಆಗೋದ್ರಿಂದನೇ ಇದು ಎಕ್ಸಿಸ್ಟೆನ್ಸಿಗೆ ಬರೋದ್ರಿಂದ ಕಂಪ್ನಿನ ಬಿಟ್ಟು ಇದು ಇನ್ನೂ ಒಂದು ಬಾಡಿ ಕಾರ್ಪೊರೇಟ್, ಹೆನ್ಸ್ ಇಟ್ ವಿಲ್ ಬಿ ಅನ್ ಸಪ್ರೇಟ್ ಲೀಗಲ್ ಎಂಟಿಟಿ. ಸೊ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪಾರ್ಟ್ನರ್ಸ್ ಏನೇ ತಪ್ಪು ಮಾಡಿದ್ರು ಎಲ್ಲ ಪರ್ಸನ್ಸು ಏನಂತ ಹೇಳ್ತೀವಿ ಲಯಬಲ್ ಆಗಿರ್ತಾರೆ. ಸೊ ಇನ್ ದಿಸ್ ಕೇಸ್ ಅದನ್ನು ಎಲಿಮಿನೇಟ್ ಮಾಡೋದಕ್ಕೆ, ದಟ್ ಈಸ್ ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳ್ತೀವಲ್ಲ, ದಟ್ ಥಿಂಗ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್ ಆ್ಯಂಡ್ ದ ಸಪ್ರೇಟ್ ಲೀಗಲ್ ಎಂಟಿಟಿ ಕಾಂಪೊನೆಂಟ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್ಡ್ ಹಿಯರ್. allows the partners the flexibility organizing their internal structure. Yes, ಯಾಕೆಂತ ಹೇಳಿದ್ರೆ ಅರ್ಲಿಯರ್ ಅದನ್ನು ನೀವು ಇಂಟರ್ನಲ್ ಸ್ಟ್ರಕ್ಚರ್ನ ಚೇಂಜ್ ಮಾಡೋದಕ್ಕಾಗ್ತಾ ಇರಲಿಲ್ಲ, ಬಟ್ ಹಿಯರ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಈಸಿಲಿ. LLP ಇಟ್ ಸೆಲ್ಫ್ ವಿಲ್ ಬಿ ಲೈಬಲ್ ಫಾರ್ ದ ಫುಲ್ ಎಕ್ಸ್ಟೆಂಟ್ ಆಫ್ ಇಟ್ ಅಸೆಟ್ಸ್. ಅಂದರೆ ಅರ್ಥ ಏನು, ಪಾರ್ಟ್ನರ್ಸು ಇಲ್ಲಿ ಯಾರು ಇರ್ತಾರೆ, ದೇ ವಿಲ್ ಬಿ ನಾಟ್ ಲಯಬಲ್ ಇನ್ ಅನ್ ಅನ್ಲಿಮಿಟೆಡ್ ಬೇಸಿಸ್, ದೇ ವಿಲ್ ಬಿ ಲಯಬಲ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದೇರ್ ಶೇರ್. ಸೊ ಇನ್ ದ ಮಿಕ್ಕಿರೋ ಲಯಬಿಲಿಟಿ ಇಟ್ ಫಾಲ್ಸ್ ಆನ್ ದ LLP ಇಟ್ ಸೆಲ್ಫ್. ಓಕೆ, ಸೇಮ್ ಅದನ್ನು ಇಲ್ಲೂ ತಿರ್ಗಾ ರಿಪೀಟ್ ಮಾಡಿದರೆ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ವಿಲ್ ಬಿ ಲಿಮಿಟೆಡ್. ಓಕೆ, ಸೊ ನಾರ್ಮಲ್ ಮೀನಿಂಗ್ ತೊಗೊಂಡಾಗ ಇಟ್ ಈಸ್ ಅನ್ ಹೈಬ್ರಿಡ್ ಕಾಂಪೊನೆಂಟ್ ಆಫ್ ಕಂಪನಿ ಆ್ಯಸ್ ವೆಲ್ ಆಸ್ ದ ಫರ್ಮ್. ಅಂದರೆ ಅಡ್ವಾಂಟೇಜಸ್ ಆಫ್ ದ ಕಂಪನಿ ಮತ್ತು ಅಡ್ವಾಂಟೇಜಸ್ ಆಫ್ ದ ಫರ್ಮ್ ಎರಡನ್ನು ಪಿಕ್ ಮಾಡಿ ಇಂಟ್ರಡ್ಯೂಸ್ ಮಾಡಿರುವಂಥ ನ್ಯೂ ಬಾಡಿ ಕಾರ್ಪೊರೇಟ್. ಓಕೆ, ಇನ್ ಅಡ್ಜಸೆಂಟ್ ಟು ದ ಕಂಪನಿ. ರೈಟ್, ಸಿಂಪಲ್ ಕಾಂಪೊನೆಂಟ್. ನೆಕ್ಸ್ಟು ಅಲ್ಲಿಗೆ ನಾವು ಮೊದಲು ಇಂಟ್ರಡಕ್ಷನ್ ಕಾಂಪೊನೆಂಟ್ ಕವರ್ ಮಾಡಿದ್ದೀವಿ. ಸೆಕೆಂಡ್ ಒನ್ನು ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರೆ ಏನು ಮೀನಿಂಗ್ ಕವರ್ ಮಾಡಿದ್ದೀವಿ. ನೆಕ್ಸ್ಟು ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕಾಂಪೊನೆಂಟ್. ಓಕೆ, ಸೊ ದಟ್ ಈಸ್ ಇಲ್ಲಿ ತೊಂದರೆ ಇಲ್ಲ, ಇಲ್ಲಿರೋದು ನೀವೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ನಿಮಿಷ, ನಾನು ನಿಮಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ಇಲ್ಲಿ ತೊಗೊಳ್ಳೋಣ. ರೈಟ್, ಸರಿ, ಟೇಕ್ ದಿಸ್ ಒನ್. ಕೇಸ್ ಲಾಸ್ಗೆ ಬೇಕಾದರೆ ಹೆಲ್ಪ್ ಆದರೂ ಆಗ್ಬೋದು. ನಂಬರ್ 1, ನಾನ್ ಅಪ್ಲಿಕಬಿಲಿಟಿ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಸೊ LLPಗೆ ಸಪ್ರೇಟಾಗಿ LLP ಆ್ಯಕ್ಟ್ 2008 ಇರೋದ್ರಿಂದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿರೋ ಯಾವ ಪ್ರೊವಿಷನ್ಸು ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಸಿಂಪಲ್. ರೈಟ್, ಸೊ ಪಾರ್ಟ್ನರ್ಸು ನೀಡ್ ನಾಟ್ ವರಿ ಅಬೌಟ್ ಇಟ್. ಸೊ ಯಾರ್ಯಾರು ಪಾರ್ಟ್ನರ್ಸ್ ಆಗಿರ್ಬೋದು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಯಾರು ಸೌಂಡ್ ಮೈಂಡೆಡ್ ಪರ್ಸನ್ಸ್ ಆಗಿರ್ತಾರೆ. ಓಕೆ, ಇನ್ಸಾಲ್ವೆಂಟ್ ಆಗಿರಲ್ಲ ಮತ್ತು ಅಡ್ಜುಡಿಕೇಟೆಡ್ ಆಗಿರಲ್ಲ, ಅಂದರೆ ಕನ್ವಿಟೆಡ್ ಆಗಿರಲ್ಲ. ದೋಸ್ ಪರ್ಸನ್ಸ್ ಕ್ಯಾನ್ ಬಿಕಮ್ ಪಾರ್ಟ್ನರ್ಸ್, ನೀಡ್ ನಾಟ್ ವರಿ, ಅದೇನಷ್ಟು ನೆಸೆಸಿಟಿ ಇಲ್ಲ. ನೆಕ್ಸ್ಟು ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್. ಸೊ 2 ನಂಬರ್ಸ್ ಇರಬೇಕಾಗುತ್ತೆ ಇಲ್ಲಿ, ಮಿನಿಮಮ್ 2 ಪಾರ್ಟ್ನರ್ಸ್ ಇರಬೇಕು. ಬಟ್ ಇಲ್ಲಿ ಈ ಕಾಂಪೊನೆಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕೇಸ್ ಲಾಗೆ. ಇಫ್ ಎನಿ ಟೈಮ್ ದ ನಂಬರ್ ಆಫ್ ಪಾರ್ಟ್ನರ್ಸ್ ಆಫ್ LLP ಇಸ್ ರೆಡ್ಯೂಸ್ಡ್ ಬಿಲೋ 2, ಅಂದರೆ ಎರಡಕ್ಕಿಂತ, ಈಗ ಫಾರ್ ಎಕ್ಸಾಂಪಲ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ LLPಯಲ್ಲಿ, ಅದರಲ್ಲಿ ಒಬ್ಬ ಸತ್ತೋದ ಅಂದಿದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ನಾವು ವೈಂಡ್ ಅಪ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಅದನ್ನು ಮಿನಿಮಮ್ ನಂಬರ್ಸ್ನ ರೀಚ್ ಮಾಡೋದಕ್ಕೆ ನಿಮಗೆ ತಿರ್ಗಾ ಏನಂತ ಹೇಳ್ತೀವಿ ಟೈಮ್ ಲಿಮಿಟ್ ಇರುತ್ತೆ. ಏನದು, ಇಫ್ 6 ಮಂತ್ಸ್ ಟೈಮ್ ಲಿಮಿಟ್ ಇರುತ್ತೆ. ಸೊ ವಿತಿನ್ 6 ಮಂತ್ಸ್ ಆ ರೆಡ್ಯೂಸ್ಡ್ ನಂಬರ್ನ ನೀವು ಫುಲ್ಫಿಲ್ಮೆಂಟ್ ಮಾಡಬೇಕು. ಅಂದರೆ ದ ಮಿನಿಮಮ್ ನಂಬರ್ ತಿರ್ಗಾ 2 ರೀಚ್ ಆಗಬೇಕಲ್ಲಿ. ನೋಡಿ ಏನು ಹೇಳಿದ್ದಾರೆ, ಈಸ್ ರೆಡ್ಯೂಸ್ ಬಿಲೋ 2 ಆ್ಯಂಡ್ ದ LLP ಕ್ಯಾರೀಸ್ ಆನ್ ದ ಬಿಸ್ನೆಸ್ ಫಾರ್ ಮೋರ್ ದ್ಯಾನ್ 6 ಮಂತ್ಸ್ ವೈಲ್ ದ ನಂಬರ್ ಈಸ್ ರೆಡ್ಯೂಸ್ಡ್, ದ ಪರ್ಸನ್ ಹೂ ಇಸ್ ದ ಓನ್ಲಿ ಪಾರ್ಟ್ ಆಫ್ ದ LLP ಡ್ಯೂರಿಂಗ್ ದಟ್ ಟೈಮ್ carries on the business after 6 months has the knowledge of the fact, then he shall be liable personally for all the obligations of the LLP. ಅಂದರೆ ಅರ್ಥ ಏನು, ವೆರಿ ಸಿಂಪಲ್ ಥಿಂಗ್, ನಿಮ್ಮಲ್ಲಿ ಮಿನಿಮಮ್ 2 ಪರ್ಸನ್ಸ್ ಇರಬೇಕು ಇನ್ ಆರ್ಡರ್ ಟು ಕ್ಯಾರಿ ಔಟ್ ದ LLP. ಅಕಸ್ಮಾತ್ ಏನಾದರೂ ನಂಬರ್ಸ್ 2ಗಿನ್ನ ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ಆ ಮಿನಿಮಮ್ ನಂಬರ್ 2ನ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ನಿಮಗೆ 6 ಮಂತ್ಸ್ ಟೈಮ್ ಲಿಮಿಟ್ ಇರುತ್ತೆ.
ಆ 6 ಮಂತ್ಸ್ ಒಳಗಡೆ ನೀವು 2 ನಂಬರ್ಗಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಅದನ್ನು ಫುಲ್ಫಿಲ್ಮೆಂಟ್ ಮಾಡಬೇಕು. ಓಕೆ, ಸೊ ಅಕಸ್ಮಾತ್ ಏನಾದ್ರು ನೀವು 6 ಮಂತ್ಸ್ ಅಂದರೆ ಆದಮೇಲೆ ನೀವು ಬಿಸ್ನೆಸ್ನ ನಡೆಸ್ತಾ ಇದ್ದೀರಾ ಆ್ಯಂಡ್ ಯು ಆಲ್ಸೋ ಅವೇರ್ ಆಫ್ ದ ಫ್ಯಾಕ್ಟ್ ದಟ್ ನಿಮಗೆ ಆ್ಯಕ್ಚುಲಾಗಿ ಆ ನಂಬರ್ಸು 2ಗಿಂತ ಕಮ್ಮಿ ಇದೆ ಅಂತ ಗೊತ್ತಿದ್ದು ನೀವು ಬಿಸ್ನೆಸ್ ನಡೆಸ್ತೀರಾ ಅಂತ ಹೇಳಿದ್ರೆ ಆಫ್ಟರ್ 6 ಮಂತ್ಸ್ ಆವಾಗ ನೀವು ವಿಲ್ ಬಿ ಲಯಬಲ್ ಆನ್ ದ ಬೇಸಿಸ್ ಆಫ್ ಅನ್ಲಿಮಿಟೆಡ್, ಪರ್ಸ್ನಲಿ ಲಯಬಲ್ ಆಗ್ತೀರಾ. ಅಂದರೆ ಅನ್ಲಿಮಿಟೆಡ್ ಲಯಬಿಲಿಟಿ ಆಗೋಗುತ್ತೆ ಯಾವ ವ್ಯಕ್ತಿ ಬಿಸ್ನೆಸ್ ನಡೆಸ್ತಾನೆ ಅವನು. ಓಕೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಮತ್ತು ವೈ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದರು ಅಂತ ಅಂದ್ಕೊಳ್ಳಿ LLPಯಲ್ಲಿ. ಸೊ ವೈ ವಿಲ್ ಮೂವ್ ಔಟ್ ಆಫ್ ದ ಕನ್ಸರ್ನ್ ಡ್ಯೂ ಟು ಸಮ್ ರೀಸನ್ಸ್ ಅಥವಾ ಡೈ ಅಂತ ಅಂದ್ಕೊಳ್ಳಿ. ಓಕೆ, ವೈ ಡೈಸ್. ಸೊ ಎಕ್ಸು 6 ಮಂತ್ಸ್ಗಿಂತ ಜಾಸ್ತಿ ಬಿಸ್ನೆಸ್ಸನ್ನು ಸಿಂಗಲ್ ಆಗಿ ರನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ದೆನ್ ಇನ್ ದಟ್ ಕೇಸ್ ಹಿ ವಿಲ್ ಬಿ ಪರ್ಸ್ನಲಿ ಲಯಬಲ್ ಜಸ್ಟ್ ಲೈಕ್ ಸೋಲ್ ಪ್ರೊಪ್ರೈಟರ್ಶಿಪ್. ಓಕೆ, ಸೊ ಆಸ್ ಅ ರೀಸನ್ ಆಫ್ ದಟ್ ಯಾವಾಗಲೂ 2 ನಂಬರ್ಸ್ ಇರಬೇಕು, ಅದೇ ಥರ ನೋಡ್ಕೋಬೇಕು. ಸೊ 2 ನಂಬರ್ಸ್ ಡ್ರಾಪ್ ಔಟ್ ಆಯಿತು ಅಂತ ಹೇಳಿದ್ರೆ ಮಿನಿಮಮ್ ಸೊ ಆವಾಗ 6 ಮಂತ್ಸ್ ಒಳಗಡೆ ಅದನ್ನು ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು, ಅದರ್ವೈಸ್ ದೆ ವಿಲ್ ಬಿ ಪರ್ಸ್ನಲಿ ಲಯಬಲ್. ರೈಟ್, ಇದು ಕೇಸ್ ಲಾಗ್ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟು. ಓಕೆ, ಸೊ ಮತ್ತು ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ನಾವು ನಾರ್ಮಲಾಗಿ ಕಂಪನಿಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಹೇಗೆ ಬರೀ ಪಾರ್ಟ್ನರ್ಸ್ ಅಂತ ಕೂಗ್ತೀವಿ. ಸೊ ಇಲ್ಲಿ ಅಂದರೆ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಕೂಗ್ತೀವಿ. ಹಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಡೈಲಿ ಅಫೇರ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲಿ ಅವ್ರನ್ನ ನಾವು ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಅಂತ ಕೂಗ್ತೀವಿ. ಓಕೆ, ಸೊ ಏನು ಹೇಳಿದ್ದಾರೆ ಇಲ್ಲಿ ನೋಡಿ, ಇದೊಂದು ಕಾಂಪೊನೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ LLP ಶಲ್ ಹ್ಯಾವ್ ಅಟ್ಲೀಸ್ಟ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್, ಇಬ್ಬರು ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇರಬೇಕಾಗತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ರೆಸಿಡೆಂಟ್ ಆಗಿರಬೇಕು. ಸೊ ವಾಟ್ ಡು ಯು ಮೀನ್ ಬೈ ದ ಟರ್ಮ್ ರೆಸಿಡೆಂಟ್? ದ ಟರ್ಮ್ ರೆಸಿಡೆಂಟ್ ಮೀನ್ಸ್ ಆ ವ್ಯಕ್ತಿ ಇಂಡಿಯಾದಲ್ಲಿ ಮಿನಿಮಮ್ 182 ಡೇಸ್ ಸ್ಟೇ ಮಾಡಬೇಕು. ಇದನ್ನು ನಾವು ಆ್ಯಕ್ಚುಲಾಗಿ ಕಂಪ್ನಿಲಿ 1% ಕಂಪ್ನಿಲಿ ಓದಿದ್ದೀವಿ. ಸೇಮ್ ಮೀನಿಂಗು ರೆಸಿಡೆಂಟ್ ಅಂದರೆ, ಅರ್ಥ ಆಯಿತಾ? ಸೊ ಅಲ್ಲಿಗೆ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂದರೆ ಏನರ್ಥ? ಹಿ ಈಸ್ ಅನ್ ವರ್ಕಿಂಗ್ ಪಾರ್ಟ್ನರ್ ಇನ್ ಕೇಸ್ ಆಫ್ ಎನ್ LLP. ಓಕೆ, ಸೊ ಆ ವ್ಯಕ್ತಿ ಅಂದರೆ ಇನ್ ಕೇಸ್ ಆಫ್ LLP ಮಿನಿಮಮ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಬೇಕಾಗಿರ್ತಾರೆ ಆ್ಯಂಡ್ ಅದರಲ್ಲಿ ಒಬ್ಬನಾದ್ರೂ ರೆಸಿಡೆಂಟ್ ಆಗಿರಬೇಕು. ಅಂದರೆ ಈ ಶುಡ್ ಬಿ ಇನ್ ಇಂಡಿಯಾ ಫಾರ್ ಮಿನಿಮಮ್ 182 ಡೇಸ್ ಇನ್ ದಟ್ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರ್. ಓಕೆ, ರೈಟ್. ಸೊ ಅದನ್ನೇ ಇಲ್ಲಿ ಕೆಳಗಡೆನೂ ಹೇಳಿದ್ದಾರೆ, ರೆಸಿಡೆಂಟ್ ಅಂದರೆ ಏನು ಅಂತ. ದಟ್ಸ್ ಎನಫ್, ಅದನ್ನು ಬಿಟ್ಟು ಬೇರೆ ಏನೂ ನೆಸೆಸಿಟಿ ಇಲ್ಲ. ಆಗಿದೆಯಾ? ಸೊ ಇಲ್ಲಿರೋ ಕಾಂಪೊನೆಂಟಲ್ಲಿ ಆ 3 ಥಿಂಗ್ಸ್ನ ನೋಡ್ಕೊಳ್ಳಿ. ಏನೇನು ಪಾರ್ಟ್ನರ್ಶಿಪ್ ಆ್ಯಕ್ಟ್, ಇದು 3 ಥಿಂಗ್ಸ್ ಮಾತ್ರ ಸಾಕಿಲ್ಲಿ. ಏನೇನು ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಇಲ್ಲಿಗೆ ಅಪ್ಲಿಕೇಬಲ್ ಆಗಲ್ಲ. ಮಿನಿಮಮ್ ನಂಬರ್ಸ್ ಇಬ್ಬರು ಇರಬೇಕು, ಅದಕ್ಕಿಂತ ಕಮ್ಮಿ ಇದ್ದರೆ 6 ಮಂತ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು, ಅದನ್ನು ಮಿನಿಮಮ್ ಕ್ರೈಟೀರಿಯಾನ. ಅದರ್ವೈಸ್ ಇಫ್ ಯು ಕ್ರಾಸ್ 6 ಮಂತ್ಸ್ ದೆನ್ ಯು ವಿಲ್ ಬಿ ಪರ್ಸ್ನಲಿ ಲಯಬಲ್. ಮತ್ತು ಡೆಸಿಗ್ನೇಟೆಡ್ ಪಾರ್ಟ್ನರ್ಸು ಮಿನಿಮಮ್ ಇಬ್ಬರು ಇರಬೇಕು, ಅದರಲ್ಲಿ ಒಬ್ಬ ರೆಸಿಡೆಂಟ್ ಆಗಿರಬೇಕು. ಓಕೆ, ರೈಟ್, ದಟ್ಸ್ ಎನಫ್. ನೆಕ್ಸ್ಟ್, ಸೊ ಮೀನಿಂಗ್ ಮತ್ತು ಡೆಫಿನೇಷನ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟ್ ತೊಗೊಂಡಿವಿ ಅಲ್ವಾ. ಈಗ ಲೆಟ್ ಅಸ್ ಕಮ್ ಟು ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್. ರೈಟ್, ಸೊ ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್, ನಾನು ಹೇಳಿದ್ನಲ್ಲ 90% ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸು ನಿಮಗೆ ಗೊತ್ತಿರುತ್ತೆ. ಓಕೆ, ಬಟ್ ಸ್ಟಿಲ್ ಒಂದ್ಸಲಿ ಗ್ಲಾನ್ಸ್ ಮಾಡೋಣ ಅದನ್ನು. ನಂಬರ್ 1, LLP ಈಸ್ ಎ ಬಾಡಿ ಕಾರ್ಪೊರೇಟ್. ಏನು ಆ್ಯಕ್ಚುಲಾಗಿ ಬಾಡಿ ಕಾರ್ಪೊರೇಟ್ ಅಂದರೆ, ಎ ಆರ್ಗನೈಸೇಷನ್ ವಿಲ್ ಬಿ ಟರ್ಮ್ಡ್ ಆಸ್ ಎ ಬಾಡಿ ಕಾರ್ಪೊರೇಟ್ ಓನ್ಲಿ ವೆನ್ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ಇಟ್ಸ್ ಇನ್ಕಾರ್ಪೊರೇಷನ್. ಕರೆಕ್ಟಾ? ಅಂದರೆ ಇನ್ಕಾರ್ಪೊರೇಷನ್ ಆದರೆ ಮಾತ್ರ ಎಕ್ಸಿಸ್ಟೆನ್ಸಿಗೆ ಬರಬೇಕು. ಇಫ್ ಇಟ್ ಡಸ್ ನಾಟ್ ಗೆಟ್ ಇನ್ಕಾರ್ಪೊರೇಟೆಡ್ ಎಕ್ಸಿಸ್ಟೆನ್ಸಿಗೆ ಬರಬಾರ್ದು. ಸೊ ಇಲ್ಲಿವರೆಗೂ ನಮ್ಗೆ ಆ ಥರ ಗೊತ್ತಿದ್ದು ಬರೀ ಕಂಪ್ನಿ ಮಾತ್ರ. ಹೌದಾ? ಕಂಪ್ನಿ ಸೆಟ್ 2013 ನೀವು ರಿಜಿಸ್ಟ್ರೇಷನ್ ಆದರೆ ಮಾತ್ರನೇ ಅದು ಎಕ್ಸಿಸ್ಟೆನ್ಸಿಗೆ ಬರ್ತಿತ್ತು, ಅದರ್ವೈಸ್ ನಾಟ್. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ. ಸೊ LLPನೂ ಬಾಡಿ ಕಾರ್ಪೊರೇಟ್ ಅಂತ ಕೂಗ್ತೀವಿ, ವಿಚ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಓನ್ಲಿ ಆಫ್ಟರ್ ಇನ್ಕಾರ್ಪೊರೇಷನ್. ಓಕೆ, ರೈಟ್. ನೆಕ್ಸ್ಟು ಸೆಕೆಂಡ್ ಕಾಂಪೊನೆಂಟ್, ಪರ್ಪೆಚುವಲ್ ಸಕ್ಸೆಷನ್. ಪರ್ಪೆಚುವಲ್ ಸಕ್ಸೆಷನ್ ಅಂದರೆ ಏನರ್ಥ? ಇದನ್ನು ನಾವು ಕಂಪ್ನಿಲಿ ಓದಿದ್ದೀವಿ. ಏನು? ದ ಎಕ್ಸಿಸ್ಟೆನ್ಸ್ ಆಫ್ ದ ಕಂಪನಿ ವಿಲ್ ನಾಟ್ ಬಿ ಅಫೆಕ್ಟೆಡ್ ಬೈ ದ ಡೆತ್ ಆಫ್ ದ ಮೆಂಬರ್ಸ್ ಆರ್ ಗೋಯಿಂಗ್ ಇನ್ ಆ್ಯಂಡ್ ಕಮಿಂಗ್ ಔಟ್ ಆಫ್ ದ ಮೆಂಬರ್ಸ್ ಅಂತ. ಸೇಮ್ ಥಿಂಗ್ ವಿಲ್ ಬಿ ಅಪ್ಲಿಕೇಬಲ್ ಹಿಯರ್. ಓಕೆ, ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಪಾರ್ಟ್ನರ್ಸ್ ಯಾರು ಆಚೆ ಹೋದರೂ ಯಾರೇ ಒಳಗಡೆ ಬಂದ್ರೂ LLP ಎಕ್ಸಿಸ್ಟೆನ್ಸ್ಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ಯಾಕೆ? ದ ರೀಸನ್ ಬಿಹೈಂಡ್ ಇಟ್ ಈಸ್ the LLP came into existence because of incorporation by the LLP Act 2008. ಓಕೆ, ಸೊ ಅದು ರೈಸ್ ಆಗಿರೋದು ಲಾ ಇಂದ, ಸೊ ಅದು ವ್ಯಾನಿಷ್ ಆಗೋದು ಲಾ ಇಂದಾನೆ. ಸೇಮ್ ರೂಲ್ ನಾವು ಕಂಪ್ನಿಲಿ ಏನು ಓದಿದ್ವಿ, ಸೇಮ್ ಟು ಸೇಮ್ ಕಾಂಪೊನೆಂಟ್. ನೆಕ್ಸ್ಟ್, ಸಪ್ರೇಟ್ ಲೀಗಲ್ ಎಂಟಿಟಿ. ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ಹೇಳಿದ್ರೆ ಕಂಪನಿಲಿ ಓದಿರೋ ಡೆಫಿನೇಷನ್ನೇ. ದಟ್ ಈಸ್, ನಾವು ಹೇಗೆ ಅಲ್ಲಿ ಕಂಪನಿ ಮತ್ತು ಶೇರ್ ಹೋಲ್ಡರ್ಸ್ ಬೇರೆ ಬೇರೆ ಅಂತ ಹೇಳ್ತೀವಿ, ದ ಆ್ಯಕ್ಟಿವಿಟೀಸ್ ಡನ್ ಬೈ ದ ಕಂಪನಿ ಈಸ್ ನಾಟ್ ಲಯಬಲ್ ಆನ್ ದ ಪಾರ್ಟ್ ಆಫ್ ದ
shareholders, and shareholders activity is not liable on the part of the company ಅಂತ ಸೇಮ್ ವಿಲ್ ಬಿ ಅಪ್ಲಿಕಬಲ್ ಇನ್ ಕೇಸ್ ಆಫ್ ದಿಸ್. ಸೊ ಅಲ್ಲಿ ಕಂಪನಿ ಮತ್ತು ಶೇರ್ ಹೋಲ್ಡರ್ಸ್ ಅಂತ ಓದ್ತಾ ಇದ್ವಿ, ಇಲ್ಲಿ LLP ಮತ್ತು ಪಾರ್ಟ್ನರ್ಸ್ ಅಂತ ಓದ್ತೀವಿ ಅಷ್ಟೇ. ಸೊ ಪಾರ್ಟ್ನರ್ಸ್ ಮಾಡೋ ಆ್ಯಕ್ಟಿವಿಟಿಗೆ ಲಯಬಲ್ LLP ಲಯಬಲ್ ಆಗಿರಲ್ಲ, LLP ಮಾಡೋ ಆ್ಯಕ್ಟಿವಿಟೀಸ್ಗೆ ಪಾರ್ಟ್ನರ್ಸ್ ಲಯಬಲ್ ಆಗಿರಲ್ಲ. ಓಕೆ, ಸೊ LLP ವಿಲ್ ಬಿ ಲಯಬಲ್ ಓನ್ಲಿ ಫಾರ್ ದ ಆ್ಯಕ್ಟ್ಸ್ ಡನ್ ಬೈ ದ LLP, ದಟ್ಸ್ ಇಟ್. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. In other words, creditors of the LLP shall be the creditors of the LLP alone. ಸೊ LLPಗೆ ಯಾರಾದರೂ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ LLPಯಿಂದನೇ ಅವ್ರು ಕಲೆಕ್ಟ್ ಮಾಡ್ಕೋಬೇಕು ಹೊರತು ಅಕಸ್ಮಾತ್ ಏನಾದರೂ LLP ಏನಂತ ಹೇಳ್ತೀವಿ ಬ್ಯಾಂಕ್ರಪ್ಟ್ ಆಯಿತು ಅಂತ ಹೇಳಿದ್ರೆ ಅದರೊಳಗಡೆ ಇರುವಂತಹ ಪಾರ್ಟ್ನರ್ಸ್ನ ನೀವು ಕೇಳೋದಕ್ಕಾಗಲ್ಲ. ಇಟ್ ವಾಸ್ ಪಾಸಿಬಲ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಆದರೆ ಇಲ್ಲದಿಲ್ಲ. ಓಕೆ, ನೆಕ್ಸ್ಟ್ ಕಾಂಪೊನೆಂಟ್ ಬಂದು ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಮ್ಯೂಚುವಲ್ ಏಜೆನ್ಸಿ. ಸೊ ಮ್ಯೂಚುವಲ್ ಏಜೆನ್ಸಿ ಅಂದರೆ ಏನರ್ಥ? ನಮಗೆ ಇದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇರ್ತಾಯಿತ್ತು. ಏನದು? ಬೇಸಿಕಲಿ ಒಬ್ಬ ಪಾರ್ಟ್ನರ್ ಮಾಡುವಂಥ ಆ್ಯಕ್ಟಿವಿಟಿಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ವೆಲ್ ಆಸ್ ಅದರ್ ಪಾರ್ಟ್ನರ್ಸು ಈಕ್ವಲಿ ಲಯಬಲ್ ಆಗ್ತಾಯಿದ್ರು. ಹೌದಾ? ಸೊ ಆ್ಯಸ್ ಅ ರೀಸನ್ ಆಫ್ ದಟ್, ಅಕಸ್ಮಾತ್ ಯಾರಾದರೂ ಒಬ್ಬ ವ್ಯಕ್ತಿ ಬ್ಯಾಡ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡೋದ ಅಂತ ಹೇಳಿದ್ರೆ ಈವನ್ ಅದರ್ ಪರ್ಸನ್ಸನ್ನು ಈಕ್ವಲ್ ಆಗಿ ಲಯಬಲ್ ಆಗ್ತಾಯಿದ್ರು. ಸೊ ಬೇಸಿಕಲಿ ಇಟ್ ವಾಸ್ ಆನ್ ಡಿಸ್ಅಡ್ವಾಂಟೇಜ್. ಹೌದಾ? ಬಟ್ ಈಗ ಆ ಡಿಸ್ಅಡ್ವಾಂಟೇಜ್ ಇಲ್ಲಿ ಎಲಿಮಿನೇಟ್ ಆಗಿರುತ್ತೆ. ಸೊ ದೇರ್ ವೋಂಟ್ ಬಿ ಎನಿ ಮ್ಯೂಚುವಲ್ ಏಜೆನ್ಸಿ ಇಲ್ಲಿರಲ್ಲ. ಅಂದರೆ ಒಬ್ಬ ಪಾರ್ಟ್ನರು LLPಲಿ ಏನಾದರೂ ಆ್ಯಕ್ಟಿವಿಟಿ ಮಾಡ್ದ ಅಂತ ಹೇಳಿದ್ರೆ ಬೇರೆ ಪಾರ್ಟ್ನರ್ಸು ಅದಕ್ಕೆ ಲಯಬಲ್ ಆಗಿರಲ್ಲ. ಓಕೆ, ಸೊ ಇಫ್ ಎನಿ ಪಾರ್ಟ್ನರ್ ಕಂಡಕ್ಟ್ಸ್ ಎನಿ ಆ್ಯಕ್ಟಿವಿಟಿ ದೆನ್ ಹಿ ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ದಟ್. LLPನೂ ರೆಸ್ಪಾನ್ಸಿಬಲ್ ಆಗಿರಲ್ಲ. ಓಕೆ, ಸೊ ಮ್ಯೂಚುವಲ್ ಏಜೆನ್ಸಿ ವಿಲ್ ಬಿ ಪ್ರೆಸೆಂಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬಟ್ ಆಬ್ಸೆಂಟ್ ಇನ್ ಕೇಸ್ ಆಫ್ LLP. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, LLP ಅಗ್ರಿಮೆಂಟ್. ಅಂದರೆ ಹೇಗೆ ನಾವು ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ನಾವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಎಲ್ಲ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಇನ್ ದ ಸೇಮ್ ವೇ ಇಲ್ಲಿ ಏನೇನು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಇರುತ್ತೆ ಒಬ್ಬ ಪಾರ್ಟ್ನರ್ಗೆ ಮತ್ತು ಅದಕ್ಕೆ ಏನಂತ ಹೇಳ್ತೀವಿ LLPಗೆ ರಿಲೇಟೆಡ್ ಬೇರೆ ಎಲ್ಲ ಆ್ಯಕ್ಟಿವಿಟೀಸನ್ನು ಇಟ್ ವಿಲ್ ಬಿ ಗೌಂಡ್ ಬೈ ಆ್ಯನ್ ಅಗ್ರಿಮೆಂಟ್ ವಿಚ್ ವಿಲ್ ಬಿ ಪಾಪ್ಯುಲರ್ಲಿ ನೋನ್ ಆಫ್ LLP ಅಗ್ರಿಮೆಂಟ್. ಓಕೆ, ಪಾರ್ಟ್ನರ್ಶಿಪ್ಪಲ್ಲಿ ಎಂಟೈರ್ ಡೀಟೇಲ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಎಲ್ಲನೂ ಹೇಗೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ, ಇನ್ ದ ಸೇಮ್ ವೇ ಇಟ್ ವಿಲ್ ಬಿ ಕವರ್ಡ್ in LLP through LLP agreement. Okay, right. Next, artificial legal person. ಅಂದರೆ this what you call it as just like company, ಇದು ಆ್ಯಕ್ಚುಲ್ ಆಗಿ ನಮಗೆ ಸಪ್ರೇಟ್ ಪರ್ಸನ್ ಅಂತ ಟ್ಯಾಕ್ಸೇಷನ್ ಪಾಯಿಂಟ್ ಆಫ್ ವ್ಯೂಗೆ ಹೋಗ್ತೀವಿ ಹೊರತು ಇಟ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಎಕ್ಸಿಸ್ಟೆನ್ಸ್. ಹೌದಾ? ಸೊ ಇಟ್ ವಿಲ್ ಬಿ ಆ್ಯಕ್ಟೆಡ್ ಥ್ರೂ ಸಪ್ರೇಟ್ ಪರ್ಸನ್ಸ್. ಸೊ ಅದಕ್ಕೋಸ್ಕರ ನಾವು ಅದನ್ನು ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್ ಅಂತ ಹೋಗ್ತೀವಿ, ಸಿನ್ಸ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಎಕ್ಸಿಸ್ಟೆನ್ಸ್. ಆ್ಯಂಡ್ ಕಾಮನ್ ಸೀಲ್ ಅಂತ ಹೇಳಿದ್ರೆ ಇದು ನಿಮಗೆ ಗೊತ್ತಿದೆ, ಕಂಪನಿಲೇ ರಿಪೀಟ್ ಆಗುವಂಥ ಕ್ಯಾರೆಕ್ಟರಿಸ್ಟಿಕ್ಕು. ದಟ್ ಈಸ್ ಸಿನ್ಸ್ ಕಂಪನಿ ಕೆನಾಟ್ ವರ್ಕ್ ಆನ್ LLP ಕೆನಾಟ್ ವರ್ಕ್ ಆನ್ ಇಟ್ಸ್ ಓನ್, ಇಟ್ ವಿಲ್ ಬಿ ಕಮ್ಯುನಿಕೇಟೆಡ್ ಥ್ರೂ ಇಟ್ಸ್ ಮೆಂಬರ್ಸ್. ಇಲ್ಲಿ ಮೆಂಬರ್ಸ್ ಅನ್ನೋದಕ್ಕಿಂತ ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಪಾರ್ಟ್ನರ್ಸ್ ಅಥವಾ ಡೆಸಿಗ್ನೇಟೆಡ್ ಪಾರ್ಟ್ನರ್ಸು. ಓಕೆ, ಸೊ ಇಲ್ಲಿ ಹೇಗೆ ಕಂಪನಿಲಿ ಎಲ್ಲೇ ಏನೇ ಆ್ಯಕ್ಟಿವಿಟೀಸ್ ನಡೆದ್ರೂ ಅದನ್ನು ರೆಪ್ರೆಸೆಂಟೇಷನ್ ಬರೀ ಡೈರೆಕ್ಟರ್ಸ್ ಮಾಡ್ತಾರೆ, ಬಟ್ ಇಟ್ ವಿಲ್ ಬಿ ಡನ್ ಇನ್ ದ ನೇಮ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ. ಓಕೆ, ರೆಪ್ರೆಸೆಂಟೇಷನ್ ವಿಲ್ ಬಿ ಡನ್ ಬೈ ದ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಹಿಯರ್. ಅಲ್ಲಿ ಡೈರೆಕ್ಟರ್ಸು, ಇಲ್ಲಿ ಡೆಸಿಗ್ನೇಟೆಡ್ ಪಾರ್ಟ್ನರ್ಸು. ಓಕೆ, ಸೊ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇಲ್ಲಿ ಕೆಲಸ ಮಾಡ್ತಾರೆ, ಬಟ್ ಇಟ್ ಶಲ್ ಬಿ ಡನ್ ಇನ್ ದ ನೇಮ್ ಆಫ್ ದ LLP. ಸೊ ಎಲ್ಲ ಕಾಂಟ್ರಾಕ್ಟಲ್ಲೂ LLP ಹೆಸರಿರಬೇಕು. ದೋಸ್ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ವಿಲ್ ಬಿ just working on behalf of the LLP, that's it, since the LLP cannot work on its own. Next, ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರೆ ಹೇಗೆ ನಾವು ಕಂಪ್ನಿಲಿ ನೋಡ್ತೀವಿ ದ ಲಯಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ವಿಲ್ ಬಿ ಲಿಮಿಟೆಡ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಅನ್ಪೇಯ್ಡ್ ಶೇರ್ಸ್ ಅಂತ, ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ. ಸೊ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ವಿಲ್ ಬಿ ಲಿಮಿಟೆಡ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದೇರ್ ಶೇರ್ಸ್. ಅವರು ಎಷ್ಟು ಕಾಂಟ್ರಿಬ್ಯೂಷನ್ ಒಪ್ಕೊಂಡಿದ್ದಾರೆ ಅಷ್ಟಕ್ಕೆ ಮಾತ್ರ ಅವ್ರು ಲಯಬಲ್ ಆಗಿರ್ತಾರೆ, ನಾಟ್ ಫಾರ್ ಎನಿ ಅದರ್ ಆ್ಯಕ್ಟ್ಸ್ ಆಫ್ ದ LLP. Okay, limited liability. Next, management of the business. In case of company, management of the business will be run by the board of directors. Correct? Board of directors ಕೆಲಸ ಮಾಡ್ತಾರೆ. Whereas in case of LLP ಅಲ್ಲಿ that work will be done by the designated partners. ಓಕೆ, ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಮಾಡ್ತಾಯಿದ್ರು, ಇಲ್ಲಿ ಅದನ್ನು ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ನೋಡ್ಕೊತಾರೆ. ನೆಕ್ಸ್ಟು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್. ಸೊ ಮಿನಿಮಮ್ಮು 2 ಮೆಂಬರ್ಸ್ ಇರಬೇಕು. ಓಕೆ, ಅವ್ರು ಅದನ್ನು ಹೇಳ್ತಾರೆ ನೋಡಿ, ಎವ್ರಿ LLP ಶಲ್ ಹ್ಯಾವ್ ಅಟ್ಲೀಸ್ಟ್ 2 ಪಾರ್ಟ್ನರ್ಸ್ ಆ್ಯಂಡ್ ಶಲ್ ಆಲ್ಸೋ ಹ್ಯಾವ್ ಅಟ್ಲೀಸ್ಟ್ 2 ಇಂಡಿವಿಜುವಲ್ಸ್ ಹೂ ಆರ್ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಆಫ್ ಹೂಮ್ 1 ಶಲ್ ಬಿ ರೆಸಿಡೆಂಟ್. ಮಿನಿಮಮ್ 2 ಇರಬೇಕು. ಅವರೇ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಆಗಿದ್ದರೂ ಓಕೆ, ಬಟ್ ಅದರಲ್ಲಿ ಒಬ್ಬರು ರೆಸಿಡೆಂಟ್ ಆಗಿರಬೇಕು.
ಓಕೆ, ಆ್ಯಂಡ್ ವಾಟ್ ಅಬೌಟ್ ದ ಮ್ಯಾಕ್ಸಿಮಮ್ ಲಿಮಿಟ್ ಏನು ಸ್ಪೆಸಿಫೈ ಮಾಡಿಲ್ಲ, ಎಷ್ಟು ಜನ ಬೇಕಾದರೂ ಇರ್ಬೋದು. ಓಕೆ, ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಇಸ್ ಅನ್ಲಿಮಿಟೆಡ್. ರೈಟ್, ನೆಕ್ಸ್ಟು. ಓಕೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಬಿಸ್ನೆಸ್ ಫಾರ್ ಪ್ರಾಫಿಟ್ ಓನ್ಲಿ. ಎಸ್, ಇಲ್ಲಿವರೆಗೂ ಹೋದರೂ ಎಲ್ಲ ಪಾಯಿಂಟಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 10th ಒಂದು ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ನಾನು ತಿರ್ಗಾ ಹೈಲೈಟ್ ಮಾಡ್ತಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಇಲ್ಲಿ ಇಮೇಜನ್ನು ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ತುಂಬ ಸರಿ ಕೇಸ್ ಲಾಸ್ ಬಂದಿದೆ ಇದ್ರ ಮೇಲೆ. ಏನದು, ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಫಾರ್ ಫಾರ್ಮಿಂಗ್ LLP ಇಸ್ ಕ್ಯಾರಿಂಗ್ ಆನ್ ಎ ಲಾಫುಲ್ ಬಿಸ್ನೆಸ್ ವಿತ್ ಎ ವ್ಯೂ ಟು ಅರ್ನ್ ಪ್ರಾಫಿಟ್. ಅಂದರೆ ನೀವು LLPನ ಯಾವುದೇ ಕಾರಣಕ್ಕೂ ಯು ಕೆನಾಟ್ ಓಪನ್ ಇಟ್ ಫಾರ್ ಅನ್ ನಾನ್ ಎಕನಾಮಿಕ್ ಪರ್ಪಸ್. ಅಂದರೆ ನೀವು ಚಾರಿಟಬಲ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ NGOs ಆಗಿ ನೀವು ಓಪನ್ ಮಾಡೋದಕ್ಕಾಗಲ್ಲ. ಯು ಶುಡ್ ಓಪನ್ ಆ್ಯನ್ LLP ಓನ್ಲಿ ಫಾರ್ ದ ಪರ್ಪಸ್ ಆಫ್ ರನ್ನಿಂಗ್ ಎ ಬಿಸ್ನೆಸ್. ಓಕೆ, ರೈಟ್. ನೆಕ್ಸ್ಟು ಇನ್ವೆಸ್ಟಿಗೇಷನ್. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ ಸಿನ್ಸ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ವ್ಯೂ ಕೆಳಗಡೆ ಬರುತ್ತಲ್ವ. ಸೊ ಅವರೇನಾದ್ರೂ ಇನ್ವೆಸ್ಟಿಗೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದ ಆ್ಯಕ್ಟಿವಿಟೀಸ್ ಆಫ್ ದ LLP ಅಂತ ಹೇಳಿದ್ರೆ ದೆ ಕ್ಯಾನ್ ಮೇಕ್ ದ ಇನ್ವೆಸ್ಟಿಗೇಷನ್. ಅದನ್ನೇ ಹೇಳಿದ್ದಾರೆ ನೋಡಿ, ದ ಸೆಂಟ್ರಲ್ ಗೌರ್ಮೆಂಟ್ ಶೆಲ್ ಹ್ಯಾವ್ ದ ಪವರ್ಸ್ ಟು ಇನ್ವೆಸ್ಟಿಗೇಟ್ ದ ಅಫೇರ್ಸ್ ಆಫ್ ಎನ್ LLP ಬೈ ಅಪಾಯಿಂಟ್ಮೆಂಟ್ ಆಫ್ ಕಾಂಪಿಟೆನ್ಸ್ ಅಥಾರಿಟಿ. ಓಕೆ, ರೆಲೆವೆಂಟ್ ಅಥಾರಿಟಿನ ಅಪಾಯಿಂಟ್ಮೆಂಟ್ ಮಾಡಿ ಮಾಡ್ಬೋದು, ನೋ ವರೀಸ್. ನೆಕ್ಸ್ಟು ಕಾಂಪ್ರಮೈಸ್ ಆರ್ ಅರೇಂಜ್ಮೆಂಟ್ಸ್. ಅಂದರೆ ಅಮಾಲ್ಗಮೇಷನ್ ಅಥವಾ ಡಿಮರ್ಜರ್. ಓಕೆ, ಯಾವುದಾದ್ರೂ ಬೇರೆ LLPಸ್ನ ಮರ್ಜ್ ಮಾಡೋದಾಗಿರ್ಬೋದು ಅಥವಾ ಅದನ್ನು ರಿಲೀಸ್ ಮಾಡೋದಾಗಿರ್ಬೋದು, ಇದೆಲ್ಲನೂ ಯಾವುದ್ರ ಪ್ರಕಾರ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಇಟ್ ಶೆಲ್ ಬಿ ಡನ್ ಅಕಾರ್ಡಿಂಗ್ ಟು ದ LLP Act 2008. ರೈಟ್. ನೆಕ್ಸ್ಟು ಕನ್ವರ್ಷನ್ ಇಂಟು LLP. ಸೊ ಕನ್ವರ್ಷನ್ ಇಂಟು LLP ಅಂತ ಹೇಳಿದ್ರೆ ನೀವು ಬೇಕಾದರೆ 3 ಥಿಂಗ್ಸ್ನ, ಏನೇನು, ಪಾರ್ಟ್ನರ್ಶಿಪ್ ಫರ್ಮ್ನ, ಪ್ರೈವೇಟ್ ಕಂಪ್ನಿನ ಮತ್ತು ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪ್ನಿನ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು LLP. ಅದಕ್ಕೆ ಸ್ಕೆಡ್ಯೂಲ್ಸಲ್ಲಿ ನಾವು ಹೇಳಿದ್ವಿ 2, 3, 4. 2ನೇ ಸ್ಕೆಡ್ಯೂಲು, 3ನೇ ಸ್ಕೆಡ್ಯೂಲು ಮತ್ತು 4ನೇ ಸ್ಕೆಡ್ಯೂಲಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಪ್ರೊಸೀಜರು. ಅದನ್ನು ಫಾಲೋ ಮಾಡಿ ನಾವು ಬೇಕಾದರೆ ಕನ್ವರ್ಷನ್ ಮಾಡ್ಬೋದು. ಅಂದರೆ ಅರ್ಥ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ an LLP ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ by following the rules specified in the relevant schedules. Okay, so next one ಬಂದು that is with respect to e-filing of the documents. ಸೊ e-filing of the documents ಅಂತ ಹೇಳಿದ್ರೆ ಹೇಗೆ ನಿಮಗೆ ಕಂಪ್ನಿ ವರ್ಕ್ ಎಲ್ಲನೂ ಆಲ್ಮೋಸ್ಟ್ 99% ಅಂದರೆ 100% ಆಫ್ ದ ಕೇಸಸ್ ಎಲೆಕ್ಟ್ರಾನಿಕ್ ಆನ್ಲೈನಲ್ಲೇ ನಡೆಯುತ್ತೆ ಥ್ರೂ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ವೆಬ್ಸೈಟ್. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ, ನೀವೇನೇ ಡಾಕ್ಯುಮೆಂಟ್ಸು ವಿತ್ ರಿಲೇಟೆಡ್ ಟು LLP ಡೌನ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಅಪ್ಲೋಡ್ ಮಾಡೋದಾಗಿರ್ಬೋದು, ಆಲ್ ದ ವರ್ಕ್ ಶೆಲ್ ಬಿ ಡನ್ ಥ್ರೂ ಆನ್ಲೈನ್ ಇಟ್ ಸೆಲ್ಫ್. ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, mca.gov.in. ದಟ್ ಈಸ್ MC ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು. ಕಂಪನಿದಾದರೂ ಆಗಿರಲಿ LLPದಾದರೂ ಆಗಿರಲಿ, ಆಲ್ ದ ವರ್ಕ್ ವಿಲ್ ಬಿ ಡನ್ ಥ್ರೂ ದಿಸ್ ವೆಬ್ಸೈಟ್ ಇಟ್ ಸೆಲ್ಫ್. ಓಕೆ, ರೈಟ್. ಸೊ ನೆಕ್ಸ್ಟು ವಾಟ್ ಯು ಮೀನ್ ಬೈ ದ ಟರ್ಮ್ ಫಾರಿನ್ LLP. ಕಂಪನೀಸ್ ಥರನೇ ಇಲ್ಲೂ ನಿಮಗೆ ಫಾರಿನ್ ಕಂಪನೀಸ್ ಥರ ಇಲ್ಲಿ ಫಾರಿನ್ LLP ಇರುತ್ತೆ. ಸೊ ವಾಟ್ ಯು ಮೀನ್ ಬೈ ದಟ್ ಟರ್ಮ್, ದಟ್ ಈಸ್ ಎ ಫಾರಿನ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಸ್ ಅನ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ದಟ್ ಈಸ್ ಫಾರ್ಮ್ಡ್, ಇನ್ಕಾರ್ಪೊರೇಟೆಡ್ ಆರ್ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ. ಸೇಮ್ ಫಾರಿನ್ ಕಂಪನಿ ಥರನೇ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ, ಬಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಪ್ಲೇಸ್ ಆಫ್ ಬಿಸ್ನೆಸ್ ವಿತ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅವರು ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ, ಬಟ್ ರಿಜಿಸ್ಟ್ರೇಷನ್ ಔಟ್ಸೈಡಲ್ಲಿ ಆಗಿರುತ್ತೆ. ಡೊಮೆಸ್ಟಿಕ್ LLP ಅಂದರೆ ರಿಜಿಸ್ಟ್ರೇಷನ್ ವಿಲ್ ಬಿ ಡನ್ ವಿತ್ ಇನ್ ಇಂಡಿಯಾ. ಸೊ ಡೊಮೆಸ್ಟಿಕ್ ಮತ್ತು ಫಾರಿನ್ನ ವಿಲ್ ಬಿ ಬೈಫರ್ಗೇಟಿಂಗ್ ಆನ್ ದ ಸೇಮ್ ಬೇಸಿಸ್ ಲೈಕ್ ಕಂಪನಿ ಆನ್ ದ ಬೇಸಿಸ್ ಆಫ್ ರಿಜಿಸ್ಟ್ರೇಷನ್. ಆಯಿತಾ, ಹೇಳಿದೆ ಅಲ್ವಾ ನಾನು. ಸೊ ಇಲ್ಲಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ 90% ರಿಪೀಟ್ ಆಗುತ್ತೆ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ನಿಮಗೆ ಕೇಸ್ ಲಾ ಅಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವುದು ಇಂಪಾರ್ಟೆಂಟು ಅಂದರೆ ದಿಸ್ ಒನ್, ಬಿಸ್ನೆಸ್ ಫಾರ್ ಪ್ರಾಫಿಟ್ ಓನ್ಲಿ, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಫೈಲಿಂಗ್ ಆಫ್ ಡಾಕ್ಯುಮೆಂಟ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಚುವಲ್ ಏಜೆನ್ಸಿ ಅದನ್ನೊಂದು ನೋಡ್ಕೊಳ್ಳಿ, ಇಲ್ಲಿರಲ್ಲ ಅನ್ನೋದು. ಆ್ಯಂಡ್ ಅದನ್ನು ಬಿಟ್ಟರೆ ಬಿಡಿ, ಇನ್ನು ಮಿಕ್ಕಿದ್ದು ಬೇರೆ ಕಡೆ ಕವರ್ ಆಗಿರುತ್ತೆ, ನಾಟ್ ಅನ್ ಇಶ್ಯೂ. ಸೊ ಈ 3 ಥಿಂಗ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಇಲ್ಲಿ. ರೆಸ್ಟ್ ಆಫ್ ದ ಥಿಂಗ್ಸ್ ಯು ಆಲ್ರೆಡಿ ನೋ ಇಟ್, ರಿಪೀಟೆಡ್ ಕಾಂಪೊನೆಂಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ LLP. ಓಕೆ, ಸೊ ಬೇಸಿಕಲಿ ನಿಮಗೆ 5-6 ಅಡ್ವಾಂಟೇಜಸ್ ಕೊಟ್ಟಿದ್ದಾರೆ. ನಿಮಗೆ ಕೇಳಿದ್ರು ನೀವು ಇದೇ ಥರನೇ ಮೆನ್ಷನ್ ಮಾಡ್ಬೋದು, ನಾಟ್ ಎನ್ ಇಶ್ಯೂ, ಬಿಕಾಸ್ ಅವರು ಆ ಥರನೇ ಸ್ಪೆಸಿಫೈ ಮಾಡಿದ್ದಾರೆ ನಮಗೆ. ಸೊ ಬೇಸಿಕಲಿ ನಮಗೆ 6 ಅಡ್ವಾಂಟೇಜಸ್ ಇರೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಸ್ಮಾಲರ್ ಕಂಟೆಂಟ್ ಇಟ್ ಸೆಲ್ಫ್. ಇಟ್ ಈಸ್ ಫಾರ್ಮ್ ಆ್ಯಂಡ್ ಡಿಸಾಲ್ವ್. ಓಕೆ, ಫಾರ್ಮೇಷನ್ ಆದರೂ ಆಗಿರ್ಬೋದು ಅಥವಾ ನೀವು ಅಂತ ಹೇಳ್ತೀವಿ, ಡಿಸ್ಚಾರ್ಜ್ ಮಾಡೋದಾಗಿರ್ಬೋದು. ಇಟ್ ಈಸ್ ವೆರಿ ಈಸಿ, ಇಟ್ಸ್ ನಾಟ್ ಸೋ ಕಾಂಪ್ಲಿಕೇಟೆಡ್ ಲೈಕ್ ಕಂಪನಿ ಥರ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ. ಇಟ್ ಈಸ್ ಈಸಿ ಟು ಫಾರ್ಮ್ ಆಸ್ ವೆಲ್ ಆಸ್ ಈಸಿ ಟು ಡಿಸ್ಚಾರ್ಜ್. ನೆಕ್ಸ್ಟು ಫ್ಲೆಕ್ಸಿಬಲ್ ಕ್ಯಾಪಿಟಲ್ ಸ್ಟ್ರಕ್ಚರ್.
ಓಕೆ, ಸೊ ಇದು ನಾವು ಕಂಪ್ನಿಯಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ನೋಡ್ತೀವಿ. ಸೊ ರೈಸಿಂಗ್ ದ ಕ್ಯಾಪಿಟಲ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ದ ಕ್ಯಾಪಿಟಲ್ ಈಸ್ ಈಸಿ, ದ ಸೇಮ್ ಕಾಂಪೊನೆಂಟ್ ಈಸ್ ಇಂಟ್ರೊಡ್ಯೂಸ್ಡ್ ಹಿಯರ್. ಯಾಕೆಂದರೆ ಕಂಪ್ನಿಲಾದರೆ ನಾವು ಶೇರ್ಸ್ ಇಶ್ಯೂ ಮಾಡೋದು ಮತ್ತು ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡೋದು ಎಲ್ಲನೂ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದೆ. ಸೊ ಇಲ್ಲಿ ಅದೇನೂ ಇಲ್ಲ, ಅದು ಫ್ಲೆಕ್ಸಿಬಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟು ಲಿಮಿಟೆಡ್ ಲಯಬಿಲಿಟಿ ಕಾಂಪೊನೆಂಟ್. ಸೊ ಇದನ್ನು ನಾವೆಲ್ಲಿಂದ ಗ್ರ್ಯಾಪ್ ಮಾಡಿರೋದು ಥ್ರೂ ದ ಕಂಪನಿ. ಸೊ ಅಲ್ಲಿ ಹೇಗೆ ಲಿಮಿಟೇಷನ್ಸ್ ಇತ್ತು ನಮ್ಮ ಲಯಬಿಲಿಟಿಗೆ, ದ ಸೇಮ್ ಲಿಮಿಟೇಷನ್ಸ್ ವಿಲ್ ಬಿ ಅಪ್ಲಿಕೇಬಲ್ ಇಯರ್. ಓಕೆ, ಆ್ಯಂಡ್ ಫಸ್ಟ್ ಒನ್ ಈಸ್ ಆರ್ಗನೈಸ್ಡ್ ಆನ್ ಆಪರೇಟೆಡ್ ಆನ್ ದ ಬೇಸಿಸ್ ಆಫ್ ದ ಅಗ್ರಿಮೆಂಟ್. ಸೊ ಇದು ಎಲ್ಲಿಂದ ರಿಪೀಟ್ ಆಗಿರೋಂಥ ಕ್ಯಾರೆಕ್ಟರಿಸ್ಟಿಕ್ ಇದು ಪಾರ್ಟ್ನರ್ಶಿಪ್ ಫರ್ಮಿಂದ. ಹೀಗೆ ಅಲ್ಲಿ ನಾವು ಏನೇ ಡೌಟ್ಸ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇರೋದನ್ನು ಪಾರ್ಟ್ನರ್ಶಿಪ್ ಡೀಡ್ ಮುಖಾಂತರ ಅದನ್ನು ಕ್ಲಾರಿಫೈ ಮಾಡ್ಕೊತಾ ಇದ್ವಿ ಮತ್ತು ಆಪರೇಷನ್ಸ್ ಕಂಟಿನ್ಯೂ ಮಾಡ್ತಾ ಇದ್ವಿ. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ LLP ಇಲ್ಲಿರುವಂಥ ಎಲ್ಲ ಆಪರೇಷನ್ಸು ಇಟ್ ವಿಲ್ ಬಿ ಡನ್ ಆನ್ ದ ಬೇಸಿಸ್ ಆಫ್ ಅಗ್ರಿಮೆಂಟ್, ದಟ್ ಈಸ್ LLP ಅಗ್ರಿಮೆಂಟ್. ಓಕೆ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ವಿತೌಟ್ ಇಂಪೋಸಿಂಗ್ ಡೀಟೇಲ್ ಲೀಗಲ್ ಆ್ಯಂಡ್ ಪ್ರೊಸೀಜರಲ್ ರಿಕ್ವೈರ್ಮೆಂಟ್ಸ್. ದಟ್ ಈಸ್ ನಮಗೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಮತ್ತು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಹೇಗೆ ತುಂಬ ಫ್ಲೆಕ್ಸಿಬಿಲಿಟಿ ಇತ್ತು ಆಪರೇಷನ್ಸ್ಗೆ, ಅಂದರೆ ನಮ್ಮದೇ ಆದಂಥ ಓನ್ ಡಿಸಿಷನ್ಸ್ನ ತುಂಬ ಈಸಿಯಾಗಿ ತೊಗೊಂಡು ಇಮಿಡಿಯೇಟ್ ಚೇಂಜಸ್ ಮಾಡ್ಬೋದಾಗಿತ್ತು. ದ ಸೇಮ್ ಡಿಸಿಷನ್ ಫ್ಲೆಕ್ಸಿಬಿಲಿಟಿ ವಿಲ್ ಬಿ ಅಪ್ಲಿಕೇಬಲ್ ಇಯರ್ ಆಲ್ಸೋ, ಕಂಟಿನ್ಯೂ ಆಗುತ್ತೆ. ಓಕೆ, ರೈಟ್. ಸೊ ಅಲ್ಲಿಗೆ ಟೋಟಲ್ ಆಗಿ 6 ಥಿಂಗ್ಸ್ ಅಂದರೆ ಈಸಿ ಟು ಡಿಸಾಲ್ವ್ ಆ್ಯಂಡ್ ಈಸಿ ಟು ಫಾರ್ಮ್. ನೆಕ್ಸ್ಟು ಫ್ಲೆಕ್ಸಿಬಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರುತ್ತೆ, ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಆ್ಯಂಡ್ ದೆರ್ ವಿಲ್ ಬಿ ಫ್ಲೆಕ್ಸಿಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಆಪರೇಷನ್ಸ್. ಓಕೆ, ಯಾವುದೇ ರೀತಿ ಲೀಗಲ್ ಮತ್ತು ಪ್ರೊಸೀಜರಲ್ ರಿಕ್ವೈರ್ಮೆಂಟ್ಸ್ ಅಷ್ಟೊಂದು ಏನಂತ ಹೇಳ್ತೀವಿ, ರಿಜಿಡಿಟಿ ಇರಲ್ಲ, ಕಂಪನಿ ಥರ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಆ್ಯಂಡ್ ಆಪರೇಷನ್ಸು ಅಷ್ಟೇ, ಇಟ್ ವಿಲ್ ಬಿ ಆರ್ಗನೈಸ್ಡ್ ಆ್ಯಂಡ್ ಆಪರೇಟೆಡ್ ಥ್ರೂ ಆನ್ ಅಗ್ರಿಮೆಂಟ್ ವಿಚ್ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ LLP ಅಗ್ರಿಮೆಂಟ್. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟು ಕವರೇಜ್ ಆಗಿರುತ್ತೆ. ಇನ್ನು ರಿಮೈನಿಂಗ್ ಪಾರ್ಟು ಇಟ್ ವಿಲ್ ಬಿ ಪ್ರಿಸೈಸ್ಡ್ ಆ್ಯಂಡ್ ವರ್ಡ್ ಡಾಕ್ಯುಮೆಂಟು ನಾನು ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದನ್ನೇ ಓದ್ಕೊಳ್ಳಿ, ಇನ್ನು ಕಂಪ್ಲೀಟ್ ಎಲ್ಲನೂ ಕವರೇಜ್ ಆಗಿರುತ್ತೆ. ಓಕೆ, ಐ ಥಿಂಕ್ ದ ನೆಕ್ಸ್ಟ್ ವಿಡಿಯೋ ಆಲ್ಸೋ ಕವರ್ಸ್ ಅರೌಂಡ್ 30 to 40 minutes. ದಟ್ಸ್ ಇಟ್, ಕವರ್ ಆಗುತ್ತೆ ಅದರಲ್ಲಿ. ರೈಟ್.